ಭೌತಿಕ ಶ್ರೀಮಂತಿಕೆಗಿಂತಲೂ ಇದು ಬಸವಣ್ಣನವರು ಅಂತರಂಗ ಬಹಿರಂಗ ಅಂತ ಹೇಳ್ತಾರೆ. ಅಂದ್ರೆ ಹೊರಗಡೆ ಶೃಂಗಾರ ಮಾಡ್ಕೋತೀವಿ, ಒಳಗೆ ಶೃಂಗಾರ ಮಾಡ್ಕೋಬಾರ್ದು. ಒಳಗಿನ ಶೃಂಗಾರ ಅಂದರೆ ಅದು ಶಿಕ್ಷಣ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ನ್ಯಾಯ ಕೊಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಲಿಂಗಾಯತರ ಕೊಡುಗೆ ಇದೆ. ವಿಶೇಷವಾಗಿ ಅನಂತ ಕುಮಾರ್ ಶ್ರೀಗಳು ಅವರು ಶಿವ ಮಂದಿರ ಏನು ಆರಂಭ ಮಾಡಿದ್ರು, ಅದರಿಂದ ಕರ್ನಾಟಕ ತುಂಬ ಎಲ್ಲಿ ಹೋಗಿದ್ದಲ್ಲಿ ಅಲ್ಲಿ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಅಲ್ಲಿ ಎಲ್ಲ ರಂಗದಲ್ಲಿ ಆ ಒಂದು ಮಠಗಳ ಕೊಡುಗೆ ಇದೆ. ಹೀಗಾಗಿ ಇಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಅಭಿವೃದ್ಧಿಯನ್ನ ಅನೇಕ ಲಿಂಗಾಯತರು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಈ ಸಾಮಾಜಿಕ ರಂಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲಾಪುರ ಸಾವು ಮಹಾರಾಜ್ ಅವರು ಅಲ್ಲಿ ವಿಶೇಷವಾಗಿ ಇವರೆಲ್ಲರಿಗೂ ಹೆಚ್ಚಿನ ನ್ಯಾಯ ಕೊಟ್ಟು ಸಿದ್ದಪ್ಪ ಕಬಡ್ಡಿ ತಿಳ್ಕೊಂಡು ಅವ್ರ ಲಿಂಗಾಯತರೆ ಅವ್ರು ಇವತ್ತು ಅಂಬೇಡ್ಕರ್ ಇವತ್ತು ಇಷ್ಟೆಲ್ಲ ಅವರಿಷ್ಟು ಬೆಳೆದಿಕ್ಕೆ ಅದರಿಂದ ಲಿಂಗಾಯತರು ಕೊಡುಗೆ. ಅದು ಒಂದು ಕಡೆಯಾದರೆ ಈ ಎಲ್ಲ ರಂಗದಲ್ಲಿ ಈ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಮಲ್ಲಿಕಾರ್ಜುನ ಮನ್ಸೂರ್ ಅಂತ ತಿಳ್ಕೊಂಡು, ಆನಂತರ ಅನೇಕ ಸಂಗೀತಗಾರರ ಪಂಚಾಕ್ಷರಿ ಕವಾಯಿಗಳು ಅವರು ವಿಶೇಷ ಸಂಗೀತ ರಂಗದಲ್ಲಿ, ಅದೇ ರೀತಿ ಸಾಹಿತ್ಯ ರಂಗದಲ್ಲಿ ಈಗ ಗೋರುಚಿಯವರು ಸಂಶೋಧನೆ ಇದರಲ್ಲಿ ಎಂ ಕಲಬುರ್ಗಿಯವರು ಅನೇಕ ಲಿಂಗಾಯತಕ್ಕೆ ಅಪಾರ ಕೊಡುಗೆ ಇದೆ. ವಿಶೇಷವಾಗಿ ಇವತ್ತೇನ ಈ ತಾಂತ್ರಿಕದಲ್ಲಿ ಅಂದ್ರೆ ಇವತ್ತೇನು ಇಸ್ರೋ ಸಂಸ್ಥೆ ಇಡೀ ಪ್ರಪಂಚನೇ ಭಾರತ ನೋಡಂಗ ಮಾಡಿದ ಶ್ರೇಷ್ಠ ಅಲ್ಲಿ ಲಿಂಗಾಯತರು ಕಿರಣ್ ಕುಮಾರ್ ಸರ್ ಅಂತಿದ್ದಾರೆ. ಅವರ ಅಪೋರ್ ಕೂಡ ತೆಗೆದುಕೊಂಡಿದ್ದು ಇಂಥವರೆಲ್ಲ ಮಹನೀಯರು ಅನೇಕರ ಇವರು ವಿಶೇಷವಾಗಿ ಈ ಒಂದು ನಾಟಕದಲ್ಲಿ ಎನ್.ಟಿ. ಬಾಳಪ್ಪವ್ರು ಒಟ್ಟಾರೆ ಎಲ್ಲ ರಂಗದಲ್ಲಿ ಲಿಂಗಾಯತರ ಕೊಡುಗೆ. ಇವತ್ತು PLD ಸಂಸ್ಥೆ, KLD ಸಂಸ್ಥೆ, ಇವತ್ತೇನಾದರೂ ಮಾನವ ಸಂಪನ್ಮೂಲ ಒಂದು ಸಂಸ್ಕಾರದಿಂದ ನೈತಿಕವಾಗಿ ಇವತ್ತು ಒಳ್ಳೆ ಮಾರ್ಗದಲ್ಲಿ ಇರಲಿಕ್ಕೆ ಅದು ಲಿಂಗಾಯತರ ಕೊಡುಗೆ ಇದೆ. ಅದು ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ ಇಂಥದ್ದೆಲ್ಲ ಸೇವೆಯನ್ನು ಕೊಟ್ಟಿದ್ದು ಅದು ಲಿಂಗಾಯತರಿಗೆ ಸಲ್ತದೆ. ಇಂಥ ಒಂದು ಇದರಲ್ಲಿ ಲಿಂಗಾಯತದ ವಿಶೇಷವಾಗಿ ಏನು ಇವತ್ತೇನಾದರೂ ಕೇವಲ ಒಬ್ಬ ವ್ಯಕ್ತಿ ಅವನು ಬೆಳೆದು ಎಷ್ಟು ಮುಖ್ಯ ಇರ್ತದೋ ಅದರ ಸಂಸ್ಕಾರನೂ ಅಷ್ಟೇ ಮಹತ್ವದಿರ್ತದೆ. ಆ ಸಂಸ್ಕಾರ, ನೈತಿಕತೆ, ಫಲ ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಅದು ಲಿಂಗಾಯತರಿಗೆ ಸಲ್ಲುತ್ತದೆ. ಒಂದು ಸಾರಿ ಒಬ್ಬರು ಪ್ರವಚನಕಾರರೇ ಸ್ವತಃ ಅವ್ರು ಹೇಳ್ತಾ ಇದ್ರು, ಅಂದ್ರೆ ದೊಡ್ಡ ಪ್ರವಚನಕಾರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳಷ್ಟು ಅವರು ಅವ್ರು ಹೇಳ್ತಾ ಇದ್ರು, ಏನು ನಿಮ್ಮ ಈ ಸಮಾಜದ ಸೇವೆ ಅದ ನೋಡಿ ಲಿಂಗಾಯತರು ಕಲಿತು ಅಲ್ಲ ಅನ್ನದಾಸೋಹ, ಶಿಕ್ಷಣ ದಾಸೋಹ ಆಶ್ರಯ ಕೊಟ್ಟು ಇವತ್ತೇನಾದರೂ
ಸಮಾಜದಲ್ಲಿ ಚಲೋ ಸೇವೆ ಮಾಡ್ತಕ್ಕಂಥ ಒಂದು ಇದು ಅದು ಯಾರಿಗಾದ್ರೂ ಸಲ್ತ್ರೆ ಅದು ಲಿಂಗಾಯತ ಸಲ್ತದ ಅಂತಕ್ಕಂಥ ಮಾತು ಅವ್ರು ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಗೂ ಅದು ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ವಿಷಯದಲ್ಲಿ ಇನ್ನೂ ಸಾಕಷ್ಟು ಮಾತಾಡಬಹುದು. ಆದರೆ ಮುಂದಿನ ವಿಷಯಗಳನ್ನ ತಾಯಿಯವರಾಗಿರ್ತಕ್ಕಂಥ ಜಯಶ್ರೀ ಸುಖಾಲಿ ತಾಯಿಯವರು ಅವರು ಮಾತಾಡ್ತಾರೆ. ಅವ್ರ ಮಾತುಗಳನ್ನ ಎಲ್ಲರೂ ಆಲಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಜೀವನದಲ್ಲಿ ಇದು ಮತ್ತೆ ಇದು ಜೀವನ ಬರ್ತಕ್ಕಂಥದ್ದಲ್ಲ. ಅಕ್ಕ ಮಹಾದೇವಿ ತಾಯಿಯವರು ಅವರು ಹೇಳಿದ್ರು ಇದು 84 ಲಕ್ಷ ಯೋನಿ ಒಳಗೆ ಹುಟ್ಟಿ ಬಂದೆ ಅಂತಕ್ಕಂಥ ವಚನದ ಮೂಲಕ ಒಂದು ಸಂದೇಶ ಕೊಟ್ಟಿದ್ರು. ಅದನ್ನ ನಾವು ಮತ್ತೆ ಇಲ್ಲಿ ಬರ್ತಕ್ಕಂಥ ಗಿರಸ್ತನೇ ಒಳ್ಳೆಯದು ಮಾಡ್ಕೊಂಡು ಹೋಗದೆ ಜೀವನ ಮೌಲ್ಯ ಅಂತ ಈ ಒಂದು ಶಿಬಿರದಿಂದ ಇಲ್ಲೇನು ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ನಡೆದವು ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಎಲ್ಲರೂ ಸಮಾಜ ಕಟ್ತಕ್ಕಂಥದ್ದು, ನಾಡು ಕಟ್ತಕ್ಕಂಥದ್ದು, ವಾಸ್ತವನ ಕಟ್ತಕ್ಕಂಥ ಕಾರ್ಯ ಎಲ್ಲರೂ